ಎಲ್ಲರಿಗೂ ಪ್ರಣಾಮಗಳು. ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವೀಗ ಶಬರಿಮಲೆ ಬೆಟ್ಟದ ಮೇಲಿದ್ದೇವೆ. ಶಬರಿಮಲೆ ಸನ್ನಿಧಾನದ ಹಿಂದಿನ ವಿಡಿಯೋದಲ್ಲಿ ಮಂಜುಮಾತಾ ಮಂದಿರ, ಭಸ್ಮಕುಳ, ಅನ್ನದಾನ ಮಂಟಪ ಮತ್ತು ವಿರಿಗಳು ಪ್ರತಿಯೊಂದನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೇವೆ. ಈಗ ನಾವು ಮನೆಗೆ ಹೊರಡುವ ಸಮಯವಾಗಿದೆ. ಆದ್ದರಿಂದ ನಾವು ಶಬರಿಮಲೆ ಸನ್ನಿಧಾನದಿಂದ ಪಂಪಾವರೆಗೂ ಅದ್ಭುತವಾದ ಒಂದು ವಿಡಿಯೋವನ್ನು ಮಾಡೋಣ ಅಂತ ನಮಗೆ ಮನಸ್ಸಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಾವು ಈಗ ಹೊರಟಿರುವುದು ಹಿಂದಿನ ಕಾಲದಲ್ಲಿ ಅಯ್ಯಪ್ಪ ಸ್ವಾಮಿ ನಡೆದು ಬಂದ ದಾರಿಯಲ್ಲಿ. ಈ ಹಾದಿಗೆ ಕತ್ತೆ ಹಾದಿ ಅಂತ ಇನ್ನೊಂದು ಹೆಸರಿದೆ. ಆ ಕತ್ತೆ ಹಾದಿ ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಹಿಂದಿನ ಕಾಲದಲ್ಲಿ ಈ ಮಾರ್ಗವಾಗಿಯೇ ಕತ್ತೆಗಳ ಮೇಲೆ ಸರಕುಗಳನ್ನು ಸಾಗಿಸುತ್ತಿದ್ದರು. ಅಂದರೆ ಮೇಲೆ ಶಬರಿಮಲೆಯಲ್ಲಿ ಬೇಕಾದಂಥ ಪ್ರತಿಯೊಂದು ಸಲಕರಣೆಗಳು ಕತ್ತೆಯ ಮುಖಾಂತರವೇ ಮೇಲೆ ಬರುತ್ತಿತ್ತು. ಅಂದರೆ ಪ್ರಸಾದಕ್ಕೆ ಬೇಕಾದಂಥ ದಿನಸಿಗಳು, ಹೋಟೆಲ್ಗಳಿಗೆ ಬೇಕಾದಂಥ ದಿನಸಿಗಳು ಎಲ್ಲ ಯಥೇಚ್ಛವಾಗಿ ಈ ಮಾರ್ಗವಾಗಿ ಕತ್ತೆ ಹೊತ್ತುಕೊಂಡು ಹೋಗಬೇಕಿತ್ತು. ಆದರೆ ಈಗ ನೋಡಿ, ನಮ್ಮ ಮುಂದೆ ಒಂದು ಟ್ರ್ಯಾಕ್ಟರ್ ಬರ್ತಾ ಇದೆ ನೋಡಿ. ಈ ಟ್ರ್ಯಾಕ್ಟರ್ಗಳ ಮುಖಾಂತರ ಟನ್ ಗಟ್ಟಲೆ ಲಗೇಜ್ಗಳನ್ನು ಹಾಕಿಕೊಂಡು ಆರಾಮವಾಗಿ ತೆಗೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಕತ್ತೆಯ ಉಪಯೋಗ ಇಲ್ಲ, ಆದರೆ ದಾರಿಗೆ ಹೆಸರು ಮಾತ್ರ ಹಾಗೇ ಇದೆ. ನೋಡಿ, ಕೇರಳದಲ್ಲಿ, ಅದರಲ್ಲೂ ಶಬರಿಮಲೆಯಲ್ಲಿ ಎಲ್ಲ ಕಡೆ ಮೆಡಿಕೇಟೆಡ್ ವಾಟರ್ ಸಿಗುತ್ತದೆ. ಹಾಗೆ ಗಿಡಮೂಲಿಕೆಗಳನ್ನು ಹಾಕಿ ಕಾಯಿಸುತ್ತಾರೆ, ಬಿಸಿ ಬಿಸಿ ನೀರು ಕೊಡುತ್ತಾರೆ. ಇದರಿಂದ ಯಾವುದೇ ರೀತಿಯಾದ ಶೀತ ಆಗುವುದಿಲ್ಲ, ಧೈರ್ಯವಾಗಿ ಕುಡಿಯಬಹುದು. ಈ ಮಾರ್ಗವಾಗಿ ಇರುಮುಡಿ ತೆಗೆದುಕೊಂಡು ಹೋಗಲು ಅನುಮತಿ ಕೊಡುವುದಿಲ್ಲ. ಆದರೆ ಕೆಲವು ಗೊತ್ತಿರುವ ಭಕ್ತರು ತಪ್ಪಿಸಿಕೊಂಡು ಈ ಮಾರ್ಗವಾಗಿ ಬಂದು ಬಿಡುತ್ತಾರೆ. ಇದು ಬಹಳ ಶಾರ್ಟ್ ಕಟ್ ಆಗಿರುತ್ತದೆ. ಆ ದಾರಿಯಲ್ಲಿ ಹೋದರೆ ಅಲ್ಲಿ ತಡೆಗಳನ್ನು ಹಾಕುತ್ತಾರೆ, ಹಗ್ಗ ಕಟ್ಟಿರುತ್ತಾರೆ. ಈ ಮಾರ್ಗವಾಗಿ ಸುಲಭವಾಗಿ ಶಬರಿಮಲೆಗೆ ಹೋಗಬಹುದು. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ, ಇಲ್ಲಿ ಕಪ್ಪು ಕೋತಿಗಳು ಓಡುತ್ತಿದೆ ನೋಡಿ. ಎಲ್ಲ ಕಡೆ ಕಾಣಸಿಗುವುದಿಲ್ಲ, ಕೆಲವು ಕಡೆ ಮಾತ್ರ ಕಾಣಸಿಗುತ್ತದೆ. ನೋಡಿ ನೋಡಿ, ಮರದ ಮೇಲೆ ಒಂದು ದೊಡ್ಡ ಕಪ್ಪು ಕೋತಿ ಇದೆ, ಕರಡಿಯಾಗಿ ಹತ್ತುತ್ತಿದೆ ನೋಡಿ. ಡೋಲಿ ತೆಗೆದುಕೊಂಡು ಹೋಗೋರು ಇದೇ ಮಾರ್ಗವಾಗಿ ಹೋಗುತ್ತಾರೆ. ಅಂದರೆ ಹತ್ತಲು ನಡೆದು ಬರಲು ಯಾರಿಗೆ ಸಾಧ್ಯವಾಗುವುದಿಲ್ಲ, ವಯಸ್ಸಾದವರು ಅಥವಾ ಅನಾರೋಗ್ಯ ಪೀಡಿತರು ಆ ಥರ ಇರುವಂಥವರು ಈ ಡೋಲಿಗಳ ಮುಖಾಂತರ ಬರುತ್ತಾರೆ. ನಾವು ನಡೆದುಕೊಂಡು ಹೋಗಲೇ ಕಷ್ಟವಾಗುತ್ತದೆ. ಅದರಲ್ಲಿ 4 ಜನ ಸೇರಿ ಎಷ್ಟು ಕಷ್ಟಪಟ್ಟು ತೆಗೆದುಕೊಂಡು ಹೋಗುತ್ತಾರೆ ಡೋಲಿಯನ್ನು. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಪ್ರಕೃತಿ ನೋಡಿ ಎಷ್ಟು ಮನಮೋಹಕವಾಗಿದೆ, ನಡೆಯಲು ಬಹಳ ಹಿತವಾಗಿದೆ. ಅಲ್ಲಲ್ಲಿ ಅಂಗಡಿ ಮುಂಗಟ್ಟುಗಳಿದೆ. ಭಕ್ತಾದಿಗಳು ಹಸಿವು ಆಯಾಸದಿಂದ ಬಳಲಬಹುದೆಂದು ಅಲ್ಲಲ್ಲಿ ಅಂಗಡಿಯನ್ನು ಮಾಡಿದ್ದಾರೆ ನೋಡಿ. ಪೊಲೀಸ್ನವರು ಅಲ್ಲಲ್ಲಿ ನಿಂತಿರುತ್ತಾರೆ. ಟ್ರ್ಯಾಕ್ಟರ್ಗಳು ಕಸ ವಿಲೇವಾರಿ ಮಾಡುತ್ತಿದೆ. ಮಲಯಾಳಂ ಹಾಡು ಬೇರೆ ಕೇಳಿಸುತ್ತಿದೆ, ಸ್ವಾಮಿ ಅಯ್ಯಪ್ಪನ. வீடியோ பார்த்து
பத்துன்னு தான் சொல்லி நான் வச்சு ஃப்ரேம் வேஸ்ட்டானா அதை பார்க்கவே மாட்டேன். ನೀಲಿಮಲೆ ಮಾರ್ಗವಾಗಿ ಬಂದರೆ ನೋಡಿ ಈ ಬ್ರಿಡ್ಜ್ ಮೇಲೆಯೇ ಬರಬೇಕಾಗುತ್ತದೆ. ನಾವು ಕತ್ತೆ ಹಾದಿ ಅಂದರೆ ನೋಡಿ ಬ್ರಿಡ್ಜ್ ಕೆಳಗಡೆಯಿಂದ ಪಾಸ್ ಮಾಡುತ್ತೇವೆ. ಇದು ನೇರವಾಗಿ ಪಂಪ್ ಆಗಿ ಹೋಗುತ್ತದೆ. ಇಲ್ಲಿಯೂ ಸಹ ಮೆಡಿಕೇಟೆಡ್ ವಾಟರ್ ಇದೆ ನೋಡಿ. ತಾಮ್ರದ ಪಾತ್ರೆಯಲ್ಲಿ ಕಾಯಿಸಿ ಬಿಸಿ ಬಿಸಿಯಾಗಿ ಕೊಡುತ್ತಾರೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೀವು ವಿಡಿಯೋವನ್ನು ನೋಡುತ್ತಾ ಬನ್ನಿ. ಸಮಯ ಕಳೆಯಲು ನಾವು ಸಂಸ್ಕಾರವಾಣಿ ಕನ್ನಡ ಚಾನೆಲ್ ಆದ್ದರಿಂದ ಸಂಸ್ಕಾರದ ಬಗ್ಗೆ ಕೆಲವು ಮಾತುಗಳನ್ನು ನಿಮಗೆ ಹೇಳುತ್ತಾ ಬರುತ್ತೇವೆ. ನಮ್ಮ ನಡುವೆ ಇರುವ ಆಚಾರ ವಿಚಾರಗಳನ್ನು ಚರ್ಚೆ ಮಾಡುತ್ತಾ ಹೋಗೋಣ. ಹಿಂದೆ ಅದೊಂದು ಕಾಲವಿತ್ತು. ಮನೆಯಲ್ಲಿ ಹಿರಿಯರು ಹೇಳಿದ ಮಾತು ವೇದವಾಕ್ಯವಾಗಿತ್ತು. ಎಲ್ಲರಿಗೂ ಕಿರಿಯರು ಅದನ್ನು ಚಾಚೂ ತಪ್ಪದೆ ಪಾಲಿಸುತ್ತಿದ್ದರು. ಸಂಪ್ರದಾಯ ಆಚರಣೆಗಳನ್ನು ಮಾಡುತ್ತಿದ್ದರು. ಕಾಲಕ್ರಮೇಣ ಅದು ಕಿರಿಯರಿಗೆ ಕಿರಿಕಿರಿಯ ವಿಷಯವಾಯಿತು. ಅದರ ಹಿಂದಿನ ನಿಜವಾದ ಮಹತ್ವ ತಿಳಿಸುವಲ್ಲಿ ಹಿರಿಯರೂ ಎಡವಿದರು. ಕೇಳುವಷ್ಟು ವ್ಯವಧಾನ ಉಳಿದವರಲ್ಲೂ ಕಡಿಮೆಯಾಗಿ ಅದೆಲ್ಲ ಅಂಧಾನುಕರಣೆ ಎನ್ನುವ ಭಾವನೆ ಮೂಡಿತು. ಜೊತೆಗೆ ಪಾಶ್ಚಾತ್ಯ ಪದ್ಧತಿಗಳನ್ನು ಅನುಸರಿಸುವ ಆಸಕ್ತಿ ನಮ್ಮತನವನ್ನು ಉಳಿಸಿಕೊಳ್ಳುವುದರಲ್ಲೇ ಇರಲಿಲ್ಲ. ಕಾಲಕ್ರಮೇಣ ನಮ್ಮ ಪದ್ಧತಿಗಳೇ ಸರಿ ಎಂಬುದು ವಿಶ್ವಕ್ಕೆ ತಿಳಿದರೂ ಅದನ್ನು ಒಪ್ಪಿಕೊಂಡು ಅನುಸರಿಸುವಲ್ಲಿ ಮತ್ತೆ ನಾವು ಎಡುತ್ತಿದ್ದೆವು. ನಮ್ಮ ಪ್ರತಿಯೊಂದು ಆಚರಣೆಯ ಹಿಂದೆಯೂ ವೈಜ್ಞಾನಿಕ ತರ್ಕವಿತ್ತು. ಅದನ್ನು ಅರಿಯದ ನಾವು ಮೂಢನಂಬಿಕೆ ಎಂಬ ಹೆಸರಲ್ಲಿ ಎಲ್ಲ ಬಿಟ್ಟು ಮತ್ತದೇ ಜಾಹೀರಾತಿಗೆ ಮರುಳಾಗುತ್ತಿದ್ದೇವೆ. ಮೊದಲು ಇಜ್ಜಲು, ಉಪ್ಪು, ಬೇವಿನ ಕಡ್ಡಿ ಉಪಯೋಗಿಸಿ ಹಲ್ಲುಜ್ಜುವುದನ್ನು ತಪ್ಪು ಎಂದು ಹೇಳಿದ ಕಂಪನಿಗಳು ಈಗ ಅದೇ ಹಳೇ ರಾಗ ಆಡುತ್ತಿದೆ. ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪು ಇದೆಯಾ, ಲವಂಗ ಇದೆಯಾ ಅಂತ. ಮುಂಚೆ ನಮ್ಮಜ್ಜ ಹೇಳ್ತಾ ಇದ್ದರು, ಬೆಳಗ್ಗೆ ಎದ್ದ ಕೂಡಲೇ ರಾತ್ರಿ ತುಂಬಿಟ್ಟ ತಾಮ್ರದ ತಂಬಿಗೆ ನೀರು ಕುಡಿಯಬೇಕು ಅಂತ. ಈಗ ವಾಟರ್ ಫಿಲ್ಟರ್ ಕಂಪನಿಯವರು ಅದನ್ನೇ ಹೇಳುತ್ತಿದ್ದಾರೆ. ತಾಮ್ರದ ತಂಬಿಗೆಯಲ್ಲಿ ನೀರು ಸಂಗ್ರಹಿಸಿ ಕುಡಿಯಿರಿ, ಪ್ಲಾಸ್ಟಿಕ್ ನಲ್ಲಿ ಸಂಗ್ರಹಿಸಿದ ನೀರು ಕ್ಯಾನ್ಸರ್ ಕಾರಕ. ಅಜ್ಜ ಇದನ್ನೇ ಅಲ್ವಾ ಹೇಳ್ತಾ ಇದ್ದಿದ್ದು. ಮಡಿ, ಮುಸುರೆ, ಎಂಜಲು ಹೀಗೆ ಬೇರೆ ಬೇರೆ ಇಡುವ ಪದ್ಧತಿ ಇತ್ತು. ಈಗಿನವರಿಗೆ ಇದು ಹಾಸ್ಯಾಸ್ಪದ, ಆದರೆ ಅದರ ಹಿಂದೆ ಲಾಜಿಕ್ ಇತ್ತು. ಉಪ್ಪು, ಸಕ್ಕರೆ ತರದ ಪದಾರ್ಥಗಳು ತುಂಬಾ ದಿನದವರೆಗೆ ಉಪಯೋಗಿಸಬಹುದಾದ ವಸ್ತುಗಳು. ಹಾಲು, ಮೊಸರು ಮುಂತಾದವು ಬೇಗ ಹಾಳಾಗುವ ಪದಾರ್ಥ. ಒಂದಕ್ಕೆ ಒಂದು ಬಿದ್ದು ಹಾಳಾಗುವುದನ್ನು ತಪ್ಪಿಸಲು ಈ ವಿಧಾನ ಅನುಸರಿಸಲಾಗುತ್ತಿತ್ತು. ಇನ್ನು ಒಬ್ಬರು ತಿಂದು ಬಿಟ್ಟಿದ್ದನ್ನು ಮತ್ತೊಬ್ಬರಿಗೆ ಕೊಡುತ್ತಿರಲಿಲ್ಲ. ಈಗ ಡಾಕ್ಟರ್ ಅದನ್ನೇ ಹೇಳುವುದು, ಸಾಂಕ್ರಾಮಿಕ ರೋಗಗಳು ಬರದಂತೆ ತಡೆಗಟ್ಟಲು ಇದು ಸಹಾಯಕಾರಿಯಾಗುತ್ತದೆ ಎಂದು. ಆಯಾ ಕಾಲಕ್ಕೆ ತಕ್ಕಂತೆ ಹಬ್ಬಗಳು, ಅದಕ್ಕೆ ತಕ್ಕಂತೆ ತಿನಿಸುಗಳು. ಚಳಿಗಾಲದ ಸಮಯದಲ್ಲಿ ಬರುವ ಸಂಕ್ರಾಂತಿಗೆ ತಿನ್ನುವ ಎಳ್ಳು ಬೆಲ್ಲ, ಚಳಿಗಾಲದಲ್ಲಿ ಒಣಗಿದ ಚರ್ಮಕ್ಕೆ ಬೇಕಾದ ಎಣ್ಣೆ ಅಂಶ ದೇಹಕ್ಕೆ ಒದಗಿಸುತ್ತದೆ. ಹಬ್ಬಕ್ಕೆ ಮಾಡುವ ಅಭ್ಯಂಗ ದೇಹಕ್ಕೆ ಶಕ್ತಿ ಕೊಡುತ್ತದೆ. ಎಣ್ಣೆ ನೀರು ದೇಹದ ರಕ್ತ ಸಂಚಾರ ಹೆಚ್ಚಾಗುವಂತೆ ಮಾಡುತ್ತದೆ. ಮುಂಬಾಗಿಲಲ್ಲಿ ಹಾಕುವ ಸಗಣಿ ನೀರು ಕ್ರಿಮಿಕೀಟಗಳು ಮನೆಯ ಒಳಗೆ ಬರುವುದನ್ನು ತಪ್ಪಿಸುತ್ತದೆ. ತಿಂಗಳಿಗೊಮ್ಮೆ ಮಾಡುವ ಸಂಕಷ್ಟಿ ಉಪವಾಸ ದೇಹದ ಪಚನಕ್ರಿಯೆಗೆ ಒಂದಷ್ಟು ವಿಶ್ರಾಂತಿ ಕೊಟ್ಟು ದೇಹದ ಜೊತೆಗೆ ಮನಸ್ಸಿನ ಹತೋಟಿಗೂ ಸಹಾಯ ಮಾಡುತ್ತದೆ. ಈ ಟ್ರ್ಯಾಕ್ಟರ್ನಲ್ಲಿ ನೋಡಿ ಎಷ್ಟೊಂದು ಟನ್ನೇಜ್ ಹಾಕೊಂಡು ಹೋಗ್ತಾ ಇದ್ದಾರೆ. ಅದು ಈ ರಸ್ತೆಯಲ್ಲಿ ಒಂದು ಹೋದ್ರೆ ಇನ್ನೊಂದು ಬರ್ತಾ ಇದೆ ನೋಡಿ. ಹಿಂದೆ ಸಿಡಿ ಎತ್ಕೊಂಡ್ಬಿಡುತ್ತೆ ಅಂತ ಮುಂದೇನು ಭಾರ ಹಿಂದೇನು ಭಾರ ಸಮವಾಗಿ ಹಾಕೊಂಡು ಹೋಗ್ತಾ ಇದ್ದಾರೆ ನೋಡಿ.
ಸ್ವಾಮಿಯೇ ಶರಣಮಯ್ಯಪ್ಪ. ವಿಠಲ ನಾಮಸ್ಮರಣೆಯಿಂದ ಹೃದಯಾಘಾತ ತಪ್ಪುತ್ತದೆ ಎನ್ನುವುದು ಇತ್ತೀಚೆಗೆ ಸಂಶೋಧನೆಯಿಂದ ದೃಢಪಟ್ಟ ವಿಷಯ. ಸಂಧ್ಯಾ ವಂದನೆ ಕೇವಲ ಒಂದು ಆಚರಣೆಯಲ್ಲ, ಅದೊಂದು ಯೋಗ, ಪ್ರಾಣಾಯಾಮ ಸೇರಿದ ಅಭ್ಯಾಸ. ಗಮನಿಸಿ ನೋಡಿ, ಅದರಲ್ಲಿ ಪ್ರಾಣಾಯಾಮವಿದೆ. ಅರ್ಘ್ಯ ನೀಡಲು ಕೂರುವುದು, ಏಳುವುದು, ಹೀಗೆ ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಕೂಡ ಹೌದು. ಮೊದಲೆಲ್ಲ ಆರೋಗ್ಯದ ಏರುಪೇರಿಗೆ ಅಜ್ಜಿಯ ಕಷಾಯ, ಅಳಲೆಕಾಯಿ, ಮನೆಮದ್ದು ಸಾಕಿತ್ತು. ಈಗ ನಾವು ದೇಹವನ್ನು ಮೊದಲಿನಿಂದಲೇ ಬೇರೆ ಔಷಧಿಗಳ ಪ್ರಯೋಗಾಲಯ ಮಾಡಿದ್ದೇವೆ. ಎಲ್ಲದಕ್ಕೂ ಮಾತ್ರೆ ಔಷಧಿ, ಸಣ್ಣ ಪುಟ್ಟ ಕಾಯಿಲೆಗೆ ವೈದ್ಯರು. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಾವೇ ಕುಗ್ಗಿಸಿ ಬಿಟ್ಟಿದ್ದೇವೆ. ಮನೆಯಲ್ಲಿ ಯಾವುದಾದರೂ ದೇವರ ಪೂಜೆ, ಪಿತೃ ಕಾರ್ಯವಿದ್ದರೆ ಹಿಂದಿನ ದಿನ ರಾತ್ರಿ ಫಲಹಾರ, ಬೆಳಗ್ಗೆ ಉಪವಾಸ. ಕಾರಣ ಸರಳ, ವಾಯುಕಾರಕ ಪದಾರ್ಥಗಳನ್ನು ಸೇವಿಸಿದರೆ ಅದು ಆರೋಗ್ಯವನ್ನು ಏರುಪೇರು ಮಾಡುತ್ತದೆ. ಇನ್ನೂ ಒಂದಷ್ಟು ಪದಾರ್ಥಗಳು ವ್ಯರ್ಜವೆನ್ನಲು ಇದೇ ಕಾರಣ. ಆಹಾರ ಪದಾರ್ಥಗಳನ್ನು ವಿಂಗಡಿಸಿದ್ದಾರೆ ಹಿರಿಯರು. ತಾಮಸ, ರಾಜಸಿಕ ಅಂಶದ ಪದಾರ್ಥ, ಹೀಗಾಗಿ ವರ್ಜ್ಯವೆಂದು ಇದಕ್ಕೆ ಹೇಳುತ್ತಿದ್ದರು. ಬಾಳೆ ಎಲೆಯಲ್ಲಿ ಊಟ ಮಾಡುವುದು ಒಳ್ಳೆಯದು, ಏಕೆಂದರೆ ಅದು ದೇಹಕ್ಕೆ ಅಗತ್ಯವಿದ್ದ ಒಳ್ಳೆ ಅಂಶವನ್ನು ನೀಡುತ್ತದೆ. ಹಾಗೆಯೇ ವಿಷದ ಪದಾರ್ಥ ಅದರ ಮೇಲೆ ಬಿದ್ದರೆ ಅದು ಕಪ್ಪಾಗುತ್ತದೆಯಂತೆ. ಊಟದ ವಿಷಯದಲ್ಲೂ ವಿಜ್ಞಾನವಿದೆ. ಮೊದಲು ಅಜ್ಜಿ ಹೇಳ್ತಾ ಇದ್ದರು, ನಾವು ತಿನ್ನಬೇಕಿರುವುದು ಒಂದು ಮುಷ್ಟಿ ಅನ್ನ, 32 ತುತ್ತು, ಒಂದೊಂದು ತುತ್ತು 32 ಸಲ ಅಗೆದು ತಿನ್ನಿ ಅಂತ. ಇದನ್ನೇ ಮಾಡಿದರೆ ಯಾವ ಡಯಟ್ ಯಾಕೆ ಬೇಕು ಹೇಳಿ? ಹಾ, ಸ್ನೇಹಿತರೆ, ಇಲ್ಲಿ ನೋಡಿ, ಎಮರ್ಜೆನ್ಸಿ ಮೆಡಿಕಲ್ ಸೆಂಟರ್ ಇದೆ. ಇಲ್ಲಿ ಉಸಿರಾಟದ ಸಮಸ್ಯೆ ಇರುವವರು ಬಂದು ಆಮ್ಲಜನಕವನ್ನು ಹಾಕಿಸಿಕೊಳ್ಳಬಹುದು. ಅಥವಾ ಪಾದಗಳು ನೋವಾಗಿ, ಕಾಲು ನೋವಾಗಿದ್ದರೆ ಇಲ್ಲಿ ಔಷಧಿಯನ್ನು ಕೊಡುತ್ತಾರೆ. ಈ ರಸ್ತೆಯಲ್ಲಿ ನಡೆಯುತ್ತಿದ್ದರೆ ದಾರಿ ಸಾಗುವುದೇ ಗೊತ್ತಾಗುವುದಿಲ್ಲ. ಹಾಗೆ ಈ ಪ್ರಕೃತಿಯನ್ನು ನೋಡಿಕೊಂಡು ಹಾಗೆ ಸ್ವಾಮಿಗಳು ಬರುತ್ತಲೇ ಇರುತ್ತಾರೆ. ಅವರನ್ನು ನೋಡುತ್ತಾ ನೋಡುತ್ತಾ ಅಯ್ಯಪ್ಪ ಸ್ವಾಮಿ ನಾಮವನ್ನು ಹಾಡುತ್ತಾ ಹಾಗೇ ಹೋಗಬಹುದು. ಟ್ರ್ಯಾಕ್ಟರ್ಗಳ ಸಂಖ್ಯೆ ನೋಡಿ ಬರ್ತಾನೇ ಇರುತ್ತೆ. ಆದರೆ ನಾವು ಹುಷಾರಾಗಿ ಹೊರಡಬೇಕಾಗುತ್ತೆ, ಇಲ್ಲ ಅಂದರೆ ಕಾಲ ಮೇಲೆ ಹತ್ತಿಸಿಬಿಡುತ್ತಾರೆ. ಡೋಲಿ ಹೊರುವವರೇ ಪಾಪ ತುಂಬ ಶ್ರಮ ಪಡುತ್ತಾರೆ. ಇಲ್ಲಿ ನೋಡಿ, ಕಾಲು ನೋವಿಗೆ ಎಣ್ಣೆ ಮಾರುತ್ತಿದ್ದಾರೆ. ಮತ್ತೆ ಒಳ್ಳೆಯ ಉಪಹಾರ ಇಲ್ಲಿ ಸಿಗುತ್ತದೆ. ಇಲ್ಲಿ ಚಿಪ್ಸು ಮತ್ತೆ ಹಲ್ವಾ ಕೂಡ ಸಿಗುತ್ತೆ. ಆದರೆ ಇಲ್ಲಿಂದ ತೆಗೆದುಕೊಂಡು ಮತ್ತೆ ಹೊತ್ತುಕೊಂಡು ಹೋಗಬೇಕಾಗುತ್ತದೆ ಅಲ್ವೇ? ಆದ್ದರಿಂದ ನಾವು ಅಲ್ಲಿ ಚೆಂಗನೂರು ರೈಲ್ವೆ ಸ್ಟೇಷನ್ ಬಳಿ ತೆಗೆದುಕೊಳ್ಳುತ್ತೇವೆ ಹಲ್ವಾ, ಚಿಪ್ಸ್ ಎರಡನ್ನು. ನೋಡಿ, ಒಂದು ಟ್ರ್ಯಾಕ್ಟರ್ ಹೋದರೆ ಇನ್ನೊಂದು ಟ್ರ್ಯಾಕ್ಟರ್ ಬರುತ್ತೆ. ಮೊದಲು ಮಾತನಾಡುತ್ತಾ ಇದ್ದ ವಿಚಾರ ಅಲ್ಲಿಗೆ ನಿಂತಿತ್ತಲ್ಲವೇ, ಅದನ್ನೊಂಚೂರು ಮುಂದುವರಿಸೋಣ. ಊಟದ ಮೊದಲು ಚಿತ್ರ ಇಟ್ಟು ಎಲೆ ಸುತ್ತ ನೀರು ಹಾಕುವುದು, ಏಕೆಂದರೆ ಯಾವುದೇ ಸಣ್ಣ ಕ್ರಿಮಿ ಕೀಟಗಳು ಬಾಳೆ ಎಲೆಗೆ ಬಾರದಿರಲಿ ಅಂತ. ಇದು ವೈಜ್ಞಾನಿಕ ಕಾರಣವಾಗಿದೆ. ಮತ್ತೆ ಬೆಳ್ಳಿಯಲ್ಲಿ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿ ಅಂತ ಹೇಳ್ತಾ ಇದ್ರು. ಸಂಜೆ ಕತ್ತಲಾದ ಮೇಲೆ ಕಸ ಗುಡಿಸಿ ಕಸ ಹೊರಗೆ ಹಾಕಿದ್ರೆ ಅಮೂಲ್ಯವಾದ ವಸ್ತುಗಳು ಏನಾದರೂ ಇದ್ದು ಕತ್ತಲೆಗೆ ಕಾಣದೇ ಇದ್ರೆ ಕಷ್ಟ ಅನ್ನೋದು ಸಂಜೆ ವೇಳೆಗೆ ಕಸ ತೆಗಿಬಾರ್ದು ಅನ್ನೋದಕ್ಕೆ ಕಾರಣ. ಮತ್ತೆ ಮೈ ಮೇಲೆ ಚೂರಾದ್ರೂ ಬಂಗಾರ ಇರ್ಲಿ ಅಂತ ಹೇಳ್ತಿದ್ರು ಅಲ್ವಾ. ಬಂಗಾರದ ಮೇಲೆ ಬಿದ್ದ ನೀರು ಮೈ ಮೇಲೆ ಬಿದ್ದರೆ ಚರ್ಮರೋಗ ನಿವಾರಣೆಗೆ ಸಹಾಯ ಮಾಡುತ್ತದೆ. ಬಹುಶಃ ಹೀಗೆ ಹೇಳುತ್ತಾ ಹೋದರೆ ಒಂದು ಪುಸ್ತಕ ಆಗಿಬಿಡುತ್ತದೆ. ಈಗ ನಾವು ಇಲ್ಲಿ ಪಂಪಾ ನದಿಗೆ ಹತ್ತಿರ ಹೋಗುತ್ತಿದ್ದೇವೆ. ನೋಡಿ, ಎರಡು ದಾರಿಗಳು ಒಮ್ಮೆಲೆ ಬಂದು ಸೇರುತ್ತಿದೆ. ನೋಡಿ, ಇಲ್ಲಿಗೆ ಕತ್ತೆ ಹಾದಿ ಕೊನೆಯಾಗುತ್ತೆ. ನಾವು ಶಬರಿಮಲೆಯಿಂದ ಇಳಿಯುತ್ತಿದ್ದರೆ ನಮಗೆ ದಾರಿ ಕ್ರಮಿಸುವುದು ಗೊತ್ತಾಗುವುದಿಲ್ಲ. ಆದರೆ ಇಲ್ಲಿ ಕೆಳಗಡೆ ಬರುತ್ತಾ
ಎರಡು ದೊಡ್ಡ ದೊಡ್ಡ ಎಳನೀರು ಅಂಗಡಿ ಇರುತ್ತದೆ. ಅದು ಕಂಡ ತಕ್ಷಣ ನಮಗೆ ಅನಿಸುತ್ತದೆ, ಹೌದು ನಾವು ಇಳಿದಿದ್ದೇವೆ ಬೆಟ್ಟದಿಂದ ಅಂತ. ನೋಡಿ, ಇಲ್ಲಿ ಹೋಗುವವರೆಲ್ಲ ಒಂದು ಸಾಲು, ಇಳಿಯುವವರು ಒಂದು ಸಾಲು. ಇಲ್ಲಿ ನೋಡಿ, ನೀರು ಹರಿಯುತ್ತಿದೆ. ನೋಡಿ, ಅಲ್ಲಿ ಕಾಣುತ್ತಿದೆ ನೋಡಿ, ಅದುವೇ ಎಳನೀರು ಅಂಗಡಿ. ಒಂದು ಕಾರ್ಖಾನೆಯ ರೀತಿ ಕೆಲಸ ಮಾಡುತ್ತಿರುತ್ತಾರೆ ಅಲ್ಲಿ. ಬೆಟ್ಟದ ಕೆಳಗೆ ಬಂದಿದ್ದೇವೆ. ನೋಡಿ, ಅಲ್ಲಿ ಹರಿಯುತ್ತಿದ್ದ ನೀರು ನೋಡಿ ಇಲ್ಲಿ ಕ್ರಮಿಸುತ್ತಿದೆ ಹಾಗೆ ರಸ್ತೆಯಿಂದ. ಕಾಲೆಲ್ಲ ಬಿಸಿಯಾಗಿರುತ್ತದೆ. ಬಂದು ನೀರಿನಲ್ಲಿ ಕಾಲಿಟ್ಟರೆ ಜೀವಶಕ್ತಿ ದೇಹಕ್ಕೆ ಪ್ರವಹಿಸುತ್ತದೆ, ಹಿತವಾಗಿರುತ್ತದೆ. ಒಳ್ಳೆಯ ವಾತಾವರಣ. ಇನ್ನೇನು ವಾತಾವರಣದಿಂದ ದೂರ ಸರಿಯುತ್ತಿದ್ದೇವೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ನೇಹಿತರೆ, ನೀವು ಊಹಿಸಬಹುದು ನಾವೀಗ ಎಲ್ಲಿದ್ದೇವೆ ಅಂತ. ನೋಡಿ, ನಾವೀಗ ಪಂದಳರಾಜನ ಗುಡಿ ಹತ್ರ ಬಂದಿದ್ದೇವೆ. ಅಂದರೆ ಇಲ್ಲಿಂದಲೇ ಪ್ರಾರಂಭ ಮಾಡುವುದು. ಅಂದರೆ ಇದೇ ಕನ್ನಿಮೂಲ ಗಣಪತಿಯ ಸ್ಥಾನ. ಪ್ರತಿಯೊಬ್ಬ ಭಕ್ತರು ಇಲ್ಲಿ ಬಂದು ಕನ್ನಿಮೂಲ ಸ್ವಾಮಿಗೆ ನಮಸ್ಕರಿಸಿ, ಆಂಜನೇಯನಿಗೆ ನಮಸ್ಕರಿಸಿ, ಪಾರ್ವತಿ ಮಾತೆಗೆ ನಮಸ್ಕರಿಸಿ, ಎಲ್ಲ ಶಕ್ತಿ ದೇವತೆಗಳಿಗೆ ನಮಸ್ಕರಿಸಿ ನಮ್ಮ ಶಬರಿಮಲೆಯ ಸನ್ನಿಧಾನದ ಯಾತ್ರೆ ಶುಭವಾಗಲೆಂದು ಪ್ರಾರ್ಥನೆ ಮಾಡುತ್ತಾ ಹೊರಡುತ್ತೇವೆ. ಈಗ ಮುಗಿಸಿ ಬರುವಾಗ ಬಹಳ ಸಂತೋಷವಾಗುತ್ತಿದೆ ಮನಸ್ಸಿಗೆ. ನಾವು ಪ್ರತಿ ಸಾರಿ ಬಂದಾಗಲೂ ಇಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಮೋದಕ ಪ್ರಸಾದವನ್ನು ಮತ್ತು ಅವಲಕ್ಕಿ ಪ್ರಸಾದವನ್ನು ತೆಗೆದುಕೊಂಡು ಇಲ್ಲೇ ಕೂತು ಪ್ರಸಾದವನ್ನು ತಿಂದು ನಮಸ್ಕಾರ ಮಾಡಿ ಮತ್ತೆ ಇಲ್ಲಿಂದ ಹೊರಡುತ್ತೇವೆ. ಕೆಲವು ಭಕ್ತರು ಮಾಲೆ ಹಾಕದೆ, ಇರುಮುಡಿ ಕಟ್ಟದೆ ಇಲ್ಲಿಗೆ ಬಂದು ಬಿಡುತ್ತಾರೆ. ಆಗ ಇಲ್ಲಿ ಅಂಥವರಿಗಾಗಿ ಇಲ್ಲಿ ಮಾಲೆಯನ್ನು ಹಾಕಿ ಇರುಮುಡಿಯನ್ನು ಕಟ್ಟಿ ಕಳಿಸಿಕೊಡುತ್ತಾರೆ. ಕೆಲವರಿಗೆ ಇದು ಅನುಕೂಲಕರವಾಗಿರುತ್ತದೆ. ಆದರೆ ನೋಡಿ, ಮುಂದೆ ಕಾಣುತ್ತಿರುವ ಮಂಟಪ ಇದೆಯಲ್ಲ, ಅಲ್ಲೇ ಇರುಮುಡಿ ಕಟ್ಟೋದು. ನೋಡಿ, ಅವಲ್ ಪ್ರಸಾದ ಮತ್ತು ಮೋದಕ ಪ್ರಸಾದ ಇಲ್ಲೇ ಸಿಗುತ್ತದೆ. ಹಿಂದಿನ ಕಾಲದಲ್ಲಿ ಈ ಜಾತ್ರೆ ಮಾಡುತ್ತಾರಲ್ವಾ, ಆ ರೀತಿಯಾದ ಗುಡಿಗಳನ್ನು ಕಟ್ಟಿದ್ದಾರೆ ನೋಡಿ ಇಲ್ಲಿ, ಅಲ್ಲಲ್ಲಿ. ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ. ಭಕ್ತಾದಿಗಳು ನೋಡಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾರೆ. ಇದೆಲ್ಲ ನೋಡಲು ಮನಸ್ಸಿಗೆ ಆನಂದವಾಗುತ್ತಿದೆ. ಒಳ್ಳೆಯ ವೈಬ್ಸ್ ಇದೆ ಇಲ್ಲಿ, ಕನ್ನಿಮೂಲ ಗಣಪತಿಯ ವೈಬ್ಸ್. ನೋಡಿ, ಕಟ್ಟು ನೀರು ಮಂಟಪಂ ಅಂದ್ರೆ ಇಲ್ಲೇ ಇರುಮುಡಿ ಕಟ್ಟುವ ಶಾಸ್ತ್ರ ನಡೆಯುತ್ತದೆ ನೋಡಿ. ಅವಶ್ಯಕತೆ ಇರುವ ಭಕ್ತಾದಿಗಳು ಸದುಪಯೋಗ ಪಡೆಯುತ್ತಾರೆ.
ನಾವೀಗ ಪಂಪಾ ನದಿ ತೀರದಲ್ಲಿರುವ ಅನ್ನದಾನ ಮಂಟಪಕ್ಕೆ ಬಂದಿದ್ದೇವೆ. ಮೇಲೆ ಅಷ್ಟೇ ಅಲ್ಲ, ಇಲ್ಲಿ ಪಂಪಾ ನದಿಯಿಂದಲೇ ಪ್ರಾರಂಭವಾಗುತ್ತದೆ ನೋಡಿ ಅನ್ನದಾನ. ಅಯ್ಯಪ್ಪ ಸ್ವಾಮಿಗೆ ಅನ್ನದಾನ ಪ್ರಸಾದ ನಡೆಯುತ್ತಿದೆ. ಇಲ್ಲಿ ವ್ಯವಸ್ಥೆಯು ತುಂಬ ಚೆನ್ನಾಗಿದೆ. ಇಲ್ಲಿ ಅಂದರೆ ಮಹಡಿ ಮೇಲೆ ಇದೆ ಈ ಅನ್ನದಾನ ಮಂಟಪ. ಅಂದರೆ ಪಂಪಾ ನದಿಯಿಂದ ಪಂಪಾ ನದಿಯ ಪಕ್ಕದಲ್ಲೇ ಅಂದರೆ ತಪ್ಪಾಗಲಾರದು ನೋಡಿ. ಇದೆ ಸೇತುವೆ. ಈ ಸೇತುವೆ ದಾಟಿ ಬರಬೇಕು ನೋಡಿ. ನೀರು ಚೆನ್ನಾಗಿದೆ. ಎಲ್ಲ ಭಕ್ತಾದಿಗಳು ತೀರ್ಥ ಸ್ನಾನ ಮಾಡುತ್ತಿದ್ದಾರೆ. ನಾವು ನಮ್ಮ ವಿಡಿಯೋನ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಪ್ರಾರಂಭದಿಂದ ಇಲ್ಲಿ ಬಂದು ಇಲ್ಲಿಂದ ಹೋಗುತ್ತಾರೆ. ನಾವು ನಮ್ಮ ವಿಡಿಯೋವನ್ನು ಶಬರಿಮಲೆಯಿಂದ ಪಂಪಾಗೆ ಮುಗಿಸುತ್ತಿದ್ದೇವೆ. ಇನ್ನು ಪಂಪಾ ನದಿ ತೀರದಲ್ಲಿ ಕೆಲವೊಂದು ವಿಶೇಷತೆಗಳಿದೆ, ಅದನ್ನು ನಿಮಗೆ ತಿಳಿಸಿಕೊಡುತ್ತೇವೆ. ಕೆಲವರೆಲ್ಲ ಇಲ್ಲಿ ಬಟ್ಟೆಯನ್ನು ನದಿಯಲ್ಲೇ ಬಿಚ್ಚಿ ಬಿಡುತ್ತಾರೆ, ಅಂದರೆ ತಾನು ಮಾಡಿದ ಪಾಪಗಳೆಲ್ಲ ಹೋಗಲಿ ಎಂದು. ಆದರೆ ಅದರಿಂದ ನದಿ ಕಲುಷಿತವಾಗುತ್ತದೆ. ಅದನ್ನು ಶುದ್ಧೀಕರಿಸಲು ದೇವಸ್ಥಾನದ ಮಂಡಳಿಯವರು ಯಥೇಚ್ಛವಾಗಿ ಶ್ರಮ ಪಡುತ್ತಾರೆ. ಆದ್ದರಿಂದ ಈ ಶುದ್ಧತೆಗೆ ಕಾಪಾಡಿ ನಾವು ಹಾಕ್ಕೊಂಡಿರುವಂಥ ಹಳೆ ಬಟ್ಟೆಗಳನ್ನು ಅಲ್ಲಿ ಡಸ್ಟ್ಬಿನ್ನಲ್ಲಿ ಹಾಕಬೇಕಾಗಿ ವಿನಂತಿ. ನೋಡಿ, ಇಲ್ಲಿ ನೀಲಿ ಶೆಡ್ಡುಗಳ ಕೆಳಗಡೆ ಪಿತೃಗಳಿಗೆ ಮತ್ತು ಪೂರ್ವಜರಿಗೆ ತರ್ಪಣವನ್ನು ಕೊಡುತ್ತಾರೆ. ಪಂಪಾ ನದಿಯ ತೀರದಲ್ಲಿ ಇದು ಒಂದು ಒಳ್ಳೆಯ ಕೆಲಸ ನಡೆಯುತ್ತದೆ ನೋಡಿ. ಈ ಶೆಡ್ಗಳೆಲ್ಲ ಮೊದಲು ಇರಲಿಲ್ಲ, ಈಗ ದೊಡ್ಡ ದೊಡ್ಡ ಶೆಡ್ ಹಾಕಿದ್ದಾರೆ. ನೋಡಿ, ಇಲ್ಲಿ ದೇವಸ್ಥಾನಕ್ಕೆ ಹೋಗುವುದಕ್ಕಿಂತ ಮುಂಚೆಯೇ ತರ್ಪಣ ಕೊಟ್ಟು ಹೋಗುತ್ತಾರೆ. ಕೆಲವರು ಬಂದ ಮೇಲೆ ಕೊಡುತ್ತಾರೆ ನದಿ ತೀರದಲ್ಲಿ. ಈ ಶಬರಿಮಲೆಯಿಂದ ಪಂಪಾ ನದಿಗೆ ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಓಂ ಸ್ವಾಮಿಯೇ ಶರಣಮಯ್ಯಪ್ಪ.